ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸರ್ಕಾರಿ ಶಾಲಾ ಮುಚ್ಚಳಿಕೆ KPS ತರಿತಾ ಇದ್ದಾರೆ. ನೇಮಕಾತಿ ವಾಪಸ್ ಬಿಗ್ ಅಪ್ಡೇಟ್ನ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. KPS ಶಾಲೆಗಳು ಏನು ತೆರೀತಾ ಇದ್ದಾರೆ ಅದರ ನಂತರದ್ರೆ ಕನ್ನಡ ಶಾಲೆಗಳು ಮುಚ್ಚುವ ಸ್ಥಿತಿಗೆ ಹೊರಟ್ಟಿ ಆತಂಕ ಕೂಡ ಕೊಟ್ಟಿದ್ದಾರೆ. KPS ಶಾಲೆ ತೆರೆಯಲು ಸರ್ಕಾರ ಮುಂದಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಾವಿರಕ್ಕೂ ಹೆಚ್ಚು KPS ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಈಗ ಆದ್ರೆ ಏನಾಗುತ್ತೆ ಅಂದ್ರೆ ಸಿಂಪಲ್ ಹಳ್ಳಿಯಿರೋ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸ್ತಾರೆ, KPSಗೆ ಪರ ಹೋಗ್ತಾರೆ. ಇದನ್ನ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ. ಅವರು ಮಾತನಾಡಿ ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳನ್ನು ಮುಚ್ಚಬಾರದು, ಜೊತೆಗೆ ತ್ರಿಭಾಷಾ ಸೂತ್ರವನ್ನು ಕೂಡ ಸರಿಯಾಗಿ ಅನುಷ್ಠಾನ ಮಾಡಬೇಕು. ಹಿಂದಿ ಭಾಷೆ ಕಲಿತಿದ್ರೆ ಬೇರೆ ರಾಜ್ಯಕ್ಕೆ ಹೋದಾಗ ಸಮಸ್ಯೆ ಆಗಲಿದೆ. ಪ್ರತಿ ತರಗತಿಗೆ ಒಬ್ಬರು ಶಿಕ್ಷಕರು ಇರುವಂತೆ ನೋಡಿಕೊಳ್ಳಬೇಕು. ಪ್ರತಿ ಹಳ್ಳಿಗಳಲ್ಲಿ ಕನಿಷ್ಠ 5ನೇ ತರಗತಿವರೆಗಾದ್ರೂ ಕೂಡ ಸರ್ಕಾರಿ ಶಾಲೆಗಳು ಇರುವಂತೆ ಸರ್ಕಾರ ನೋಡಿಕೊಳ್ಳಬೇಕು. ಸರ್ಕಾರಿ ಶಾಲಾ ಮುಚ್ಚಿದರೆ ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ಆಚರಣೆ ಮಾಡುವವರು ಯಾರು ಅಂತ ಹೇಳಿದ್ದಾರೆ. ಒಂದು ಲೆಕ್ಕದಲ್ಲಿ ತರಿ ಹಿಂದಿನ ಎಷ್ಟು ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಿಂದಿ ಲೈಕ್ ಅವ್ರ ಇಷ್ಟ ಇದ್ರೆ ಕಲೀಲಿ, ಇಲ್ಲಾಂದ್ರೆ ಬಿಡ್ಲಿ. ಬಟ್ ಇವ್ರು ಹೇಳ್ತಾರೆ ಸರಿ, ಎಲ್ಲಾ ಶಾಲೆಗಳನ್ನ ಮುಚ್ಚ ಹೋಗ್ತಾ ಇದ್ದಾರೆ. ಹೀಗಾಗಿ ಶಿಕ್ಷಕರ ಕೊರತೆ ಕೂಡ ಇದೆ, ಶಿಕ್ಷಕರ ನೇಮಕಾತಿ ಸಮಸ್ಯೆ ಕೂಡ ಆಗುತ್ತೆ. ಪ್ಲಸ್ KPSC ತರ್ತಾ ಇದ್ದಾರೆ, ಎಲ್ಲ KPSCಗೆ ಹೋಗ್ತಾರೆ. ಇನ್ ಕೇಸ್ ಇರೋ ಮಕ್ಕಳು ಅಷ್ಟೇ ಜನ, ಆ ಮಕ್ಕಳುಗಳು ಒಂದು KPSC ಹೋಗ್ಬೇಕು ಅಥವಾ ಶಾಲೆಗಳಲ್ಲಿ ಓದಬೇಕು. ಅವರು ಅಫ್ಕೋರ್ಸ್ KPSCನ ಚೂಸ್ ಮಾಡ್ತಾರೆ. ಬಿಕಾಸ್ ಯಾಕೆ ಅಂದ್ರೆ ಇಲ್ಲಿ KPSC ಅಲ್ಲಿ ಹೇಳ್ತಾ ಇದ್ದಾರೆ ನಾವು ಉಚಿತವಾಗಿ ಪ್ರಯಾಣ ಕೊಡ್ತೀವಿ, ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಬಟ್ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ, ಪ್ಲಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ ಅಂತ ಹೋಗ್ತಾರೆ. ಬಟ್ ಕನ್ನಡ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಆಗಿರೋ ಕಾರಣ ಅದನ್ನ ಒಲವು ತೋರಿಸಲ್ಲ. ಇಲ್ಲಿ ಅಟ್ಲೀಸ್ಟ್ ಏನಾದ್ರು ಮಾಡಿ ಅಂದ್ರೆ ಸಭಾಪತಿಗಳು ಅಟ್ಲೀಸ್ಟ್ ನಿಮಗೆ 1ರಿಂದ 5ನೇ ತರಗತಿ ಯಾರು ಉಳಿಸ್ಕೊಡಿ. ಲೈಕ್ ಆಮೇಲೆ ಬೇಕಾದ್ರೆ 5ನೇ ತರಗತಿ ನಂತರ ಬೇಕಾದ್ರೆ KPS ಮೊರೆ ಹೋಗ್ಲಿ. ಅಟ್ಲೀಸ್ಟ್ ಶಾಲೆಗಳಲ್ಲಿ ಉಳಿಲಿ, ಕನ್ನಡ ಉಳಿಲಿ. ಶಾಲಾ ಮಕ್ಕಳು ಇಲ್ಲ ಅಂದ್ರೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾರು ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಇದ್ರ ಇಂಪ್ಯಾಕ್ಟ್ಫುಲ್ ಏನ್ ಬೀಳುತ್ತೆ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರೆ ಶಿಕ್ಷಕರ ನೇಮಕಾತಿ ಕಂಟ್ರೋಲ್ ಕೂಡ ಆಗ್ತಾ ಇದೆ. ಎಲ್ಲ KPSCಗೆ ಹೋದ್ರೆ KPSC ಅಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡು ಮ್ಯಾನೇಜ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಶಿಕ್ಷಕ ಆಕಾಂಕ್ಷೆಗಳಿಗೆ ಬಿಗ್ ಅಪ್ಡೇಟ್ ಆಗಿರುತ್ತೆ. ನಿಮಗೆ ಏನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.